ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ವೆಲ್ಕಮ್ ಟು ಡೇ 2 ಇನ್ ಧರ್ಮಸ್ಥಳ. ಸೊ ಧರ್ಮಸ್ಥಳಕ್ಕೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದಿದ್ದೀವಿ. ಸೊ ದರ್ಶನಕ್ಕೆ ನಾವು 5:15 ನಿಂತಿದ್ದ ಅರೌಂಡ್ 5:30 ನಿಂತ್ಕೊಂಡ್ವಿ. ಸ್ಪೆಷಲ್ ಕ್ಯೂ ಅಂದರೆ ಪರ್ ಹೆಡ್ 200 ರುಪೀಸು ಸನ್ನಿಧಾನ ಸೇವಾ ಕ್ಯೂ ಅಂತ. ಸೊ ಅದಕ್ಕೆ ನಿಂತ್ಕೊಂಡ್ವಿ, ಬೇಗ ಬೇಗ ದರ್ಶನ ಆಯಿತು. ಸೊ ಇವಾಗ ಟೈಮ್ ಎಷ್ಟು? 6:40 ಹೊರಗೆ ಬಂದಿದ್ದೀವಿ. ಅದು ಟಿಕೆಟ್ ಆ್ಯಕ್ಚುಲಿ ವರ್ತಿದೆ, ಯಾಕಂದರೆ ಒಂದು ಟಿಕೆಟ್ ಲೈಕ್ ನೀವು ತೊಗೊಂಡ್ರೆ ಅದಕ್ಕೆ ಪ್ರಸಾದನೂ ಸಹ ಕೊಡ್ತಾರೆ. ಮತ್ತು ಜಲ್ದಿ ದರ್ಶನ ಆಗುತ್ತೆ ಕಂಪೇರ್ ಟು ಜನರಲ್ ದರ್ಶನ. ಸೊ ಅದನ್ನು ತೊಗೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಸಂಕಲ್ಪ ಮತ್ತು ನಮಸ್ಕಾರ ಎಲ್ಲ ಹಾಕ್ಕೊಂಡು ಹೊರಗೆ ಬಂದಿದ್ದೀವಿ. ಸೊ ನೆಕ್ಸ್ಟ್ ಇವತ್ತಿನ ಡೇನ ಶುರು ಮಾಡೋಣ. ಇವತ್ತೆಲ್ಲ ಈ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಆಯಿತು. ನೆಕ್ಸ್ಟು ಸೌತಡ್ಕ ಮತ್ತು ಸುಬ್ರಹ್ಮಣ್ಯ ಕೋಟಿ ದರ್ಶನ ಮಾಡ್ಕೊಬರೋಣ. ಸೊ ಇವತ್ತಿನ ಈ ಒಂದು ಬ್ಲಾಗ್ನ ಶುರು ಮಾಡೋಣ. ಸೊ 200 ರುಪೀಸ್ ಟಿಕೆಟ್ನ ತೊಗೊಂಡು ಸ್ಪೆಷಲ್ ದರ್ಶನಕ್ಕೆ ಹೋದರೆ ಈ ರೀತಿಯಾದ ಒಂದು ಶ್ರೀ ಪ್ರಸಾದ ಸಿಗುತ್ತೆ 200 ರುಪೀಸ್ ಟಿಕೆಟ್ಗೆ ಒಬ್ಬರಿಗೆ. ಸೊ ವಿಚ್ ಈಸ್ ವರ್ತ್. ಲೈಕ್ ನೀವು ಸಪ್ರೇಟ್ ಪ್ರಸಾದಕ್ಕೆ ಅಂತಲೇ ಸಪ್ರೇಟ್ ಟಿಕೆಟ್ ತೊಗೊಳ್ಳೋ ಬದಲು ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ನ ತೊಗೊಂಡ್ರೆ ಬೇಗನೂ ದರ್ಶನ ಆಗುತ್ತೆ, ಜೊತೆಗೆ ಪ್ರಸಾದನೂ ಸಹ ನಿಮಗೆ ಸಿಗುತ್ತೆ. ಹೆಂಗಾಯ್ತು ದರ್ಶನ? ತುಂಬ ಚೆನ್ನಾಗಾಯ್ತು. ಅಭಿಷೇಕ ಎಲ್ಲ ಮಾಡ್ತಾಯಿದ್ರು. ಹಾಂ, ಆಮೇಲೆ ಚೆನ್ನಾಗಿ 2 ಸಲ ನೋಡಿದ್ರಾ? ಸಲ ದರ್ಶನ ಮಾಡಿದೆ. ಎಷ್ಟೊಂದು ಸಮಾಧಾನ ಆಯಿತು. ಎದ್ದು ಬರೋಕ್ಕೆ ಮನಸ್ಸಿಲ್ಲ. ಅಲ್ಲಿ ದೇವಸ್ಥಾನದಿಂದ ಬರೋದಕ್ಕೆ ಮನಸ್ಸು ಆಗ್ತಿರ್ಲಿಲ್ಲ. ಅಲ್ಲೇ ಕೂತ್ಕೊಳ್ಳೋಣ ಅನಿಸ್ತಿತ್ತು. ಅದರಲ್ಲಿ ಕೂತ್ಕೊಳ್ಳೋಕೆ ಬಿಡಲ್ಲ. ಅಂದರೂ ಕೂತಿದ್ರಿ ತಾನೆ? ಆದರೂ ಕೂತಿದ್ದೆ 10 ನಿಮಿಷ. ಸೊ ನೆಕ್ಸ್ಟು ತಿಂಡಿ ತಿಂದ್ಕೊಂಡು ಆಮೇಲೆ ನಮ್ಮ ಪ್ರಯಾಣ ಕುಕ್ಕೆ ಸುಬ್ರಹ್ಮಣ್ಯ. ಯಾಕೆ ನೋಡ್ತಾ ಇದೆಯಾ? ಅವಳಿಗೆ ಈ ಫೋಟೋ ಮಾಡ್ಕೊಂಡು ನಿಂತ್ಕೊಳ್ಳೋದು, ವಿಡಿಯೋ ಮಾಡ್ಕೊಂಡು ನಿಂತ್ಕೊಳ್ಳೋದು ಅವೆಲ್ಲ ಆಗಲ್ಲ ಅವಳಿಗೆ. ಅದಕ್ಕೆ ಹಾಲು ಕೊಡ್ತಿದ್ದಾಳೆ. ಹೋಯ್ತಾ ಜನ ಜಾಸ್ತಿನೇ ಆಗ್ತಿದ್ದಾರೆ. ಇವತ್ತು ಬೇರೆ ವೀಕೆಂಡ್ ಬೇರೆ. ಸೊ ದೇವಸ್ಥಾನದ ಆಪೋಸಿಟಲ್ಲೇ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸೊ ನಾವು ಇಲ್ಲೇ ಕಾರ್ನ ಪಾರ್ಕ್ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಬಂದಿರೋದು. ವಾಪಸ್ ಹೋಟೆಲ್ಗೆ ಹೋಗಿ ತಿಂಡಿ ತಿನ್ಕೊಂಡು ಸೊ ದರ್ಶನ ಮುಗಿಸ್ಕೊಂಡು ನಮ್ಮ ಗೆಸ್ಟ್ ಹೌಸ್ ರಜತಾದ್ರಿ ಬಂದಿದ್ವಿ. ಸೊ ಅದ್ರ ಆಪೋಸಿಟಲ್ಲೇ ಹೊಸ ರೆಸ್ಟೋರೆಂಟ್ ಓಪನ್ ಆಗಿದೆ, ಅಯೋಧ್ಯ ಆತಿಥ್ಯ ಅಂತ. ಸೊ ಈ ಒಂದು ರೆಸ್ಟೋರೆಂಟ್ಗೆ ಹೋಗಿ ಬೆಳಗಿನ ಉಪಹಾರವನ್ನು ಮಾಡಿಕೊಂಡು ಬರುವ. ಉಪಹಾರ ನಿನ್ನ ಬಾಯಲ್ಲಿ ಇಷ್ಟು ಶುದ್ಧ ಕನ್ನಡ ಒಂದೊಂದ್ಸಲ ಬರುತ್ತೆ ಪೂಜಾ, ಕರೆಕ್ಟ್ ಅಲ್ಲ? ಉಪಹಾರವನ್ನು ಮಾಡಿಕೊಂಡು ಬರುವ. ಅಯ್ಯ ಬ್ರೇಕ್ಫಾಸ್ಟಿಗೆ ನಾವು ಆರ್ಡರ್ ಮಾಡಿರೋದು ರವೆ ಇಡ್ಲಿ, ಬಿಸಿಬೇಳೆ ಬಾತು. ನಾನು ಪೂಜಾ ಹಾಫ್ ಆ್ಯಂಡ್ ಹಾಫ್ ಮಾಡ್ಕೊಂಡಿದ್ವಿ. ಸೊ ಮಮ್ಮಿ ಡ್ಯಾಡಿ ಇಡ್ಲಿ ವಡೆ ಸಾಂಬಾರನ್ನ ತೊಗೊಂಡಿದ್ದಾರೆ. ಸೊ ನಾವು ಇವಾಗ ಧರ್ಮಸ್ಥಳದಿಂದ ಆಲ್ಮೋಸ್ಟ್ 17 ಕಿಲೋಮೀಟರ್ಸ್ ದೂರದಲ್ಲಿರುವಂಥ ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೌತಡ್ಕ ಗಣಪತಿನ ಗಂಟೆ ಗಣಪತಿ ಅಂತಲೇ ಕರೀತಾರೆ. ಸೊ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ.
ಪ್ರಸಾದ ಬಂದು ಅವಲಕ್ಕಿ ಪ್ರಸಾದ, ಜೊತೆಗೆ ಅರ್ಚನೆ ಮಾಡಿಸಿದ್ದಕ್ಕೆ ಇಲ್ಲಿ ಉಂಡೆಕಾಯಿ ಮತ್ತು ಗರ್ಕೆ ಕೊಟ್ಟಿದ್ದಾರೆ. ಸೊ ದರ್ಶನ ಚೆನ್ನಾಗಾಯಿತು. ಚೆನ್ನಾಗಿತ್ತಲ್ಲ ರೆಡಿ? ತುಂಬ ಚೆನ್ನಾಗಾಯ್ತು. ಸೊ ನೆಕ್ಸ್ಟ್ ಕುಕ್ಕೆ. ನೆಕ್ಸ್ಟ್ ಬೋಟು ಕುಕ್ಕೆ. 40 ಕಿಲೋಮೀಟರ್ ಅಲ್ಲ? 40 ಕಿಲೋಮೀಟರ್. 40 ಕಿಲೋಮೀಟ್ರು ಹೋಗುವ. ಸೊ ಇವಾಗ ಇದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಸೊ ಬಿಸಿಲು ಸಿಕ್ಕಾಪಟ್ಟೆನೇ ಇದೆ. ನಾವು ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಈಗಲೂ ತುಂಬ ರಿನೋವೇಷನ್ಗಳಾಗಿದೆ. ಸುಮಾರು ಬಿಲ್ಡಿಂಗ್ಸ್ಗಳೆಲ್ಲ ಹೊಡೆದಾಕಿ ತುಂಬ ರಿನೋವೇಷನ್ಸ್ಗಳು ಆಗಿದೆ. ಅವೆಲ್ಲ ಚೇಂಜಸ್ ಇದೆ, ಸಿಕ್ಕಾಪಟ್ಟೆ ಚೇಂಜಸ್ ಐತೆ. ಆ ಕಡೆ ಸೈಡ್ ಅಂತೂ ಫುಲ್ ಅಂಗಡಿಗಳಿತ್ತಲ್ಲ ಇಲ್ಲೆಲ್ಲ. ಇಲ್ಲಿ ಆಲ್ರೆಡಿ ಡೆಮಾಲಿಷ್ ಮಾಡಬೇಕು ಅಂತ ಇತ್ತಲ್ಲ ನಾವು ಬಂದಾಗ, ಬಟ್ ಇದೆಲ್ಲ ಆಗೋಗಿದೆ. ಲೈಕ್ ಸೊ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಸೊ ಇಲ್ಲಿ ಬೊಫೆ ಸಿಸ್ಟಮಲ್ಲಿ ಪ್ರಸಾದನ ಕೊಡ್ತಿದ್ದಾರೆ. ಅನ್ನ ಸಾಂಬಾರು, ಮಜ್ಜಿಗೆ ಅನ್ನ ಮತ್ತು ಕೀರು. ಸೊ ಅದನ್ನು ತಿನ್ಕೊಂಡು ಇವಾಗ ಹೊರಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಇವತ್ತು ತುಂಬ ರಶ್ ಇದೆ. ಇವತ್ತು ಲೈಕ್ ವೀಕೆಂಡ್ ಅಂತ ರಶ್ಶೋ ಇಲ್ಲ ಸ್ಯಾಟರ್ಡೆ ಅಂತ ರಶ್ಶೋ ಗೊತ್ತಿಲ್ಲ, ರಶ್ ಅಂತ ಇದೆ. ಅದು ಅಲ್ಲದೆ ನಮ್ಮದು ದರ್ಶನ ಹೆಂಗಾಯ್ತು ಅಂತಂದರೆ 12:30ಗೆ ಟೆಂಪಲ್ ಕ್ಲೋಸು. ಸೊ 1 hour ಸುಮ್ಮನೆ ಅಲ್ಲಿ ನಿಂತಿದ್ವಿ. ದೇವಸ್ಥಾನದ ಒಳಗೆ ಕೂತಿದ್ವಿ. ಅದಾದಮೇಲೆ 12:30ಗೆ ದರ್ಶನ ಸ್ಟಾರ್ಟ್ ಆಯಿತು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಊಟ ಮಾಡಿಕೊಂಡು ಇವಾಗ ಕಾರ್ ಹತ್ರಕ್ಕೆ ಹೋಗ್ತಾ ಇದ್ದಾರೆ. ಬನ್ರಾ ಹಲೋ, ನಡೀರಿ. ಆಯ್ತಾ ಊಟ? ಚೆನ್ನಾಯ್ತಾ? ಚೆನ್ನಾಗಿತ್ತು. ನ್ಯೂ ಇಯರ್ ಎಂಡು ಸ್ವಲ್ಪ ಜನ ಜಾಸ್ತಿ ಆಗಿದ್ದಾರೆ. ಕೆಲವೊಂದು ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಈ 3 days ನಿನ್ನೆ ಇವತ್ತು ನಾಳೆ ತುಂಬ ರಶ್ ಇದೆ. ಸ್ವಲ್ಪ ಮ್ಯಾನೇಜ್ಮೆಂಟ್, ಕ್ರೌಡ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ನಡೀರಿ ಹೋಗದ. ಫೋಟೋ ಆಟ ಸಾಮಾನು ಕೊಡ್ಸಿರಿ. ಏನ್ ಬೇಕು ತಗೋ ಕೊಡಿಸ್ತೀನಿ. ಗೊಂಬೆ ಬೇಕಾ? ನಂಗೆ ನಿಜ ಆಟ ಸಾಮಾನು ತಗೋಬೇಕು ಅಂತ ಅನ್ನಿಸ್ತೈತೆ. ಬಟ್ ನಾನು ತಗೊಳ್ಳೋದು ನೋಡಿದ್ರೆ ಯಾರೋ ನಕ್ಕಿಕ್ಬಿಟ್ಟಾರು ಅಂತ. ಏನ್ ಬೇಕು ಹೇಳಿ ಕೊಡಿಸ್ತೀನಿ. ಗೊಂಬೆ ಬೇಕಾ? ಟಾಯ್ಸ್ ಎರಡು ಒಂದೇ. ಏನ್ ಬೇಕು ಹೇಳು. ಬ್ಯಾಗ್ ಬೇಕಾ? ಪರ್ಸ್, ಆಂಟಿ ಬ್ಯಾಗ್. ಬನ್ನಿ ಹಂಗೆ ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡ್ಕೊ ಹೋಗುವ. ಅಲ್ಲಿ ವಿಂಡೋ ಶಾಪಿಂಗ್ ಮಾಡಕ್ಕೂ ಫ್ರೀ ಇಲ್ಲ ಅಲ್ಲಿ. ಅಷ್ಟು ಜನ ಅವರು. ತುಂಬಾ ರಶ್ ಇದ್ದಾರೆ. ಸಿಕ್ಕಾಪಟ್ಟೆ. 10 ಗಂಟೆ ನಿಂತಿದ್ದಕ್ಕೆ ಊಟ ಮುಗಿಸಿ ದರ್ಶನ ಮಾಡಿ ಊಟ ಮುಗಿಸಿ ಹೊರಗಡೆ ಇಷ್ಟೊತ್ತಾಯ್ತು. ಎಷ್ಟು? 2 ಗಂಟೆನಾ? 2 ಗಂಟೆ. 2 ಗಂಟೆ 10 10 ಗಂಟೆಲಿ ಹೋಗಿ 10 ಗಂಟೆಲಿ ಹೋಗಿ 2 ಗಂಟೆಗೆ ಹೊರಗಡೆಗೆ ಬಂದಿರೋದು. ದರ್ಶನ ಎಲ್ಲ ತುಂಬಾ ಚೆನ್ನಾಗಿ ದರ್ಶನ ಚೆನ್ನಾಗಾಯ್ತು. ಸೊ ನೆಕ್ಸ್ಟ್ ನಮ್ಮ ಪ್ರಯಾಣ ಮಂಡ್ಯದ ಕಡೆಗೆ. ಎಷ್ಟು ಕಿಲೋಮೀಟರ್? 200 ಕಿಲೋಮೀಟರ್. 200 meters. 200 ಕಿಲೋಮೀಟರ್ಸ್. ಸೊ ಬರ್ಬೇಕಾದ್ರೆ ನಾವು ಹಾಸನ್ನು, ಸಕಲೇಶ್ಪುರ ಆ ರೂಟಲ್ಲಿ ಬಂದು ಹೋಗ್ಬೇಕಿದ್ರೆ ಮಡಿಕೇರಿ, ಮೈಸೂರು ಆ ರೂಟಲ್ಲಿ ವಾಪಸ್ ಹೋಗ್ತಾ ಇದ್ರಿ. ಕುಕ್ಕೆ ಸುಬ್ರಹ್ಮಣ್ಯದಿಂದ ವಾಪಸ್ ನಾವು ಮಂಡ್ಯಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು. ಸೊ ಅಮ್ಮ ಅಂದ್ರು ಅದನ್ನು ಸಹ ನೋಡ್ಕೊಂಡು ಹೋಗೋಣ ಅಂತ. ಸೊ ಅದು ಯಾವ ದೇವಸ್ಥಾನಪ್ಪ ಅಂತಂದ್ರೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮರ್ಕತ್ತ ಅಂತ. ಸೊ ಈ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಸೊ ರೋಡ್ ಸ್ವಲ್ಪ ಕಿರಿದಾಗಿದೆ. ಸೊ ಹೋಗ್ಬೇಕಿದ್ರೆ ಹುಷಾರಾಗೆ ಹೋಗ್ಬೇಕಾಗತ್ತೆ. ಸೊ ನೋಡಿ, ಇದೇ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮರ್ಕತ್ತ ಅಂತ. ಸೊ ಬನ್ನಿ ದರ್ಶನ ಮಾಡ್ಕೊ ಬರೋಣ.
ಕುಕ್ಕೆ ಸುಬ್ರಹ್ಮಣ್ಯದಿಂದ ಆಲ್ಮೋಸ್ಟ್ ಲೈಕ್ 8 to 9 ಕಿಲೋಮೀಟರ್ಸ್ ಟುವರ್ಡ್ಸ್ ಮಡಿಕೇರಿ ಹೋಗಬೇಕಿದ್ರೆ ನಿಮಗೆ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಿಗುತ್ತೆ. ಸೊ ಅಲ್ಲಿಗೆ ಬಂದಿದ್ದೇವೆ ಇವಾಗ. ಸೊ ಇದಾಗಿತ್ತು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮರಕತ್ತ. ಅದು ಒಂದು ಸಣ್ಣ ಗ್ಲಿಮ್ಸ್ ನಿಮಗೋಸ್ಕರ. ಸೊ ದೇವಸ್ಥಾನದ ದರ್ಶನನ ಮುಗಿಸ್ಕೊಂಡು ನಾವು ಮಂಡ್ಯದ ಕಡೆಗೆ ಹೊರಟ್ವಿ. ಸೊ ನಾವು ಮನೆಗೆ ಬಂದು ಸೇರಿದಾಗ 8:30 9 ಗಂಟೆ ನೈಟ್ ಆಗಿತ್ತು. ಸೊ ಇದಾಗಿತ್ತು ನಮ್ಮ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದ 2 ದಿನದ ವ್ಲಾಗ್. ಸೊ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.